ಒಂದ್ ನಿಮಿಷ. ಏ ಆನಂದ ಬಾರ ಇಲ್ಲಿ. ಏನು ಏನಿ ಇಟ್ಟು ಅವಸರಲೆ ಕರೆಯಾಕತ್ತಿ? ಊರಿಗೆ ಹೋಗ್ತಾರತ್ತ ಬಿಟ್ಟು ಬರ್ಬೇಕಂತ. ನನ್ ತಂಗಿನ ಕಳ್ಸಾಕ ನಿಂತಿಯಲ್ಲ, ಅಕ್ಕೇನ್ ಊರಿಗೆ ಹೋಗುದಿಲ್ಲ, ತೋಟಕ್ಕೆ ಹೋಗ್ಕಳಂತ ಕರ್ಕೊಂಡು ಹೋಗ್ಬಾ. ಕರ್ಕೊಂಡು ಹೋಗಕ್ ನಾ ಏನು ತಯಾರದೀನಿ, ಆದ್ರೆ ಬರಾಕ್ ಅವ್ರಿಗೆ ಮನಸ್ಸೈತಿ ಕೇಳ್ಬೇನಿ. ಮನಿ ಸೊಸಿ ಆಗಿ ಬರಾಕಿ ನಿನ್ ಜೋಡಿ ಬರಕ ಒಳ್ಳಂತಳ. ಅಕ್ಕ ಕನಸು ಭಾಳ ಚಂದ ಕಂಡಿ ಅಲ್ಲ, ಯಾರು ಕೇಳಿ ಕಂಡಿ? ನನಗೆ ಕೇಳಿ ಏನಾದರೂ ಕನಸು ಕಂಡಿ ಏನ? ನಿನ್ ಜೀವನ ಹೆಂಗ್ ರೂಪಿಸ್ಬೇಕಂತೇಳಿ ನನಗ್ ಭಾಳ ಚಂದ ಗೊತ್ತೈತಿ. ಖುಷಿಲೇ ಹೊಲಕ್ಕೆ ಹೋಗ್ಬೇಕಂತ ಮಾಡಿದ್ದೆ, ಅದ್ರ ಹೊಲಕ್ಕೆ ಹೋಗೋ ಮನ್ಸ ಹೋತು. ಒದ್ರನ ಒಂದ ಮಾತಿಗೆ ಬಂದನವ, ನನ್ ಮುಂದ ಅವ್ನ್ ಮರ್ಯಾದೆ ತೆಗಿಬೇಕಂತ ಮಾಡಿ ಏನ? ವೈನಿ ನಾ ಏನು ಹಂಗೇನು ತಿಳ್ಕೊಳಂಗಿಲ್ಲ, ಸ್ವಲ್ಪ ತಿಳಿಸಿ ಹೇಳ. ಬರ್ತಾಳ ತಗೋ, ಹಂಗೇನಿಲ್ಲ, ಕರ್ಕೊಂಡು ಹೋಗು. ಏನ ಇತ್ತೀಚೆಗೆ ನನ್ನ ಮೈದಿನ ಸೇರವಳಾಗ್ಯಾಳ, ಯಾಕ? ಅವ್ರು ಮಾಡೋದಾಗದ, ಅವ್ರು ನಡ್ಕೊಳ್ಳೋ ರೀತಿ ನೀತಿ ಯಾರೊಬ್ಬರು ಮನ್ಸಿಗೆ ಬರೋಲ್ದ್ರಿ. ಅಂತಂದ್ರೆ ನನ್ನ ಮನ್ಸಿಗೆ ಹೆಂಗೆ ಬಂದಿತ್ತು? ಈಗೀಗ ನಿಮ್ಮ ಮೈದ್ನ ಮನುಷ್ಯಾಗೆ ಉಳಿಲಾಗ್ಯಾನ. ಏಯ್, ಅವ್ನ್ ತಪ್ಪ ಕಂಡಿಡಕ್ಕೆ ನೀ ಯಾರೋ? ನೀ ನಮ್ಮನಿ ಕೆಳಸ್ತಾವ. ಯಾವತ್ತು ದೊಡ್ಡ ಗೌಡ್ರ ಬಾಯಾಗ ನೀವು ನಮ್ಮ ಮನೆ ಕೆಲಸವ್ರು ಅಂತೇಳಿ ಮಾತು ಬರಲಿ ನೋಡ್ರಿ, ಅವ್ರಿಗೆ ನಿಮಗೆ ಭಾಳ ಬಿಡಿಸ್ತೈತಿ. ಭಾಳ ಅಂದ್ರೆ ಭಾಳ ಬಿಡಿಸ್ತೈತಿ. ದೊಡ್ಡ ಗೌಡ್ರು ಅಂತೇಳಿ ಅವನಿಟ್ಟು ಕೊಂದಿಟ್ರಿ ನೀವು. ಯಾಕೆ ಬಳ್ಳ ಮಾಡಿ ಮಾತಾಡ್ತೀರಿ? ಅವ್ರು ಆಗಲಿ ಹೋಗಿದ್ದ ಒಂದು ದುಃಖ ಐತಿ, ಅಂಥದ್ರಾಗ ನೀವಿಟ್ಟು ಬಳ್ಳ ಮಾಡಿ ನಮ್ಮ ಕಡೆನ ಮಾತಾಡಕತ್ರಿ ಅಂದ್ರೆ ಈ ಮನೆಗೆ ನಮ್ಗೆ ಏನೋ ಋಣ ಇಲ್ಲಾರಂಗಾಕೈತಿ. ಯಾರು ಕೆಟ್ಟ ನೆದ್ರ ಬಿತ್ತೇನೋ, ಗೌಡ್ರು ದೂರ ಆಗ್ಯಾರ, ನಮ್ಮಂಥವ್ರು ನೀವು ಸಾಕಾಕತ್ತೀರಿ. ಅವ್ರ ಗುಣದಾಗ ಸ್ವಲ್ಪ ಬರ್ರಿ. ಅವ್ರ ಗುಂಡಲ್ಲಿ ನಾವು ಬರ್ಬೇಕಂತಂದ್ರ ಕುಂದ್ರಬೇಕು, ನಿಂದ್ರಬೇಕು ನೀನು. ಅಂದ್ರೆ ನಾವೇನು ಮಾಡ್ಬೇಕ್ರಿ? ನನ್ನ ಮೈದ್ನ ಏನೇ ತಪ್ಪು ಮಾಡಿದ್ರು ಕಂಡ್ರು ಸಾ ಕಾಣ್ಲಾರಂಗಿರ್ಬೇಕು ನೀ. ನನ್ನ ತಂಗಿ ಅವ್ನ ಮದ್ವೆ ಮಾಡ್ಕೊಳಕ ಒಳ್ಳೆನಾಕತ್ತಾಳ. ಅವನ ಬಗ್ಗೆ ಏನಾರ ಒಳ್ಳೇದೇಳಿ ನನ್ನ ತಂಗಿ ಮದ್ವಿಗೆ ಒಪ್ಪಿಸ್ಬೇಕು. ಮನುಷ್ಯ ಒಳ್ಳೆವಿದ್ದಂದ್ರೆ ತನ್ನ ತಾನ ಬಾಯಾಗ ಮಾತು ಒಳ್ಳೇದೇ ಬರ್ತದ್ರಿ. ಈಗ ನೋಡ್ರಿ, ದೊಡ್ಡ ಗೌಡ್ರ ಬಗ್ಗೆ ಊರಾಗ ಯಾರು ಕೆಟ್ಟದ್ದು ಮಾತಾಡ್ತಾರ, ಆ ಕೆಟ್ಟ ಮಾತು ಬಾ ಅಂದ್ರೆ ಬಂದಿತ್ತ? ದೊಡ್ಡ ಗೌಡ್ರನ್ನ ಏನಾರ ವಹಿಸ್ಕೊಂಡು ನೀ ಮಾತಾಡಕತ್ತಿ ಅಂತಂದ್ರ ಇವತ್ತ ನನ್ನ ಮನಿ ನಿನಗೆ ಕೊನೆ ಆಗತ್ತ. ನನ್ನ ತಂಗಿ ಊರಿಗೆ ಬಂದಾಳ, ಆಕಿ ಒಳ್ಳೆ ಊರಿಗೆ ಹೋಗೋದ್ರೊಳಗ ನನ್ನ ಮೈದ್ನ ಆಕಿ ಕೊಳ್ಳೆಗೆ ತಾಳಿ ಕಟ್ಟಿರ್ಬೇಕು. ಒಂದು ಮಾತು ಹೇಳ್ತೀನಿ, ಬೇಜಾರಾಗಬೇಡ. ಬಂಗಾರಂಗೆ ಹುಡುಗಿ ಸಿಕ್ಕ್ಯಾಳ, ಮದುವೆಯಾಗಿ ಈ ಊರು ಬಿಟ್ಟು ಹೋಗ್ಬಿಡು. ಆಸರ ಅಂತಿರೋದ ಇದ ಒಂದು ಊರ, ಹುಟ್ಟಿ ಬೆಳೆದಿದ್ದಂದ್ರೆ ಇದ ಒಂದು ಊರ. ಈ ಊರು ಬಿಟ್ಟು ಅಕ್ಕಿನ ಕಟ್ಕೊಂಡು ಎಲ್ಲಿ ಹೋಗಿ ಬಾಳೆ ಮಾಡಲಿ? ನನಗಂತ ಯಾರದಾರ? ಈ ಊರಾಗ ನಿನ್ನೋರಂತ ಯಾರದಾರ? ಆ ಹುಡುಗಿ ಅವ್ರ ಅನ್ನಾರ ಅಷ್ಟಲ್ಲ. ಯಾಕ್ರಿ ಮಾತಿಗೊಮ್ಮೆ ನಿಮ್ಮ ಅಕ್ಕರನ್ನ ಬಿಟ್ಟ ಮಾತಾಡಕತ್ತೀರಿ? ದೊಡ್ಡ ಗೌಡ್ತಿರದಾರ, ಅವ್ರ ತಮ್ಮಾರದಾರ, ಅವ್ರ ಮನ್ಯಾಗ ದುಡ್ಕೋತಿದ್ದೀವಿ. ಅವರೆಲ್ಲ ಇರುವಾಗ ಮತ್ತ್ಯಾಕೆ ನಾ ಬೇರೆ ಊರು ದಾರಿ ತುಳಿಲಿ? ನೀ ಇಷ್ಟಪಟ್ಟಿರೋ ಹುಡುಗಿ ಸಲುವಾಗಿ, ನಿನ್ನ ಮುಂದಿನ ಜೀವನ ಸಲುವಾಗಿ. ಜೀವನ ರೂಪಿಸ್ಕೊಡಕಂತೇಳಿ ದೊಡ್ಡ ಗೌಡ್ತಿರುವಾಗ ನಾನು ನನ್ನ ಜೀವನದ ಬಗ್ಗೆ ಯೋಚನೆನೇ ಮಾಡಿಲ್ಲ ನೋಡ್ರಿ. ಬೇಡ, ಅವ್ರ ಮಾತು ಮೀರಿ ಅವ್ರ ಮನೆ ಬಿಟ್ಟು ನಾ ಬೇರೆ ಊರು ದಾರಿ ತುಳ್ಯಾಕೆ ಮನಸ್ಸು ಒಪ್ಪಲ್ದು. ಈ ಮಾತು ಅನ್ನಕ್ಕೆ ಕಾರಣ ಏನಂತ ಕೇಳ್ಬೋದೇನ್ರಿ? ನಮ್ಮ ಅಕ್ಕ ಅಂತಿಲ್ಲ, ಆಕಿನ ತಲೆಗೆ 108 ವಿಚಾರ ಅದಾವ. ಆ ಸಣ್ಣ ಗೌಡ ಅಂತಿಯಲ್ಲ, ಅವನ ತಲೆಗೆ 108 ವಿಚಾರ ಅದಾವ. ಇವರಿಬ್ರು ನಡಕ್ಕೆ ನೀ ಸಾಯ್ತಿ. ಆ ಮನೆ ಒಳಗೆ ನಮ್ಮ ಜೀವನ ಕಟ್ಕೊಂಡೆ ಒಂದು ಬೆಳಕ, ಆ ಮನ್ಯಾಗ ಒಂದು ತುತ್ತು ಅನ್ನ ಉಣಾಕತ್ತೆ ಒಂದು ಬೆಳಕ. ಆ ಮನೆ ಸಲುವಾಗಿ, ದೊಡ್ಡ ಗೌಡ್ರ ಸಲುವಾಗಿ ನಾವು ಸಾಯಕ್ಕೂ ಮುಂದಿದ್ದೇವ್ರಿ. ಎಂಥ ಮುಗ್ಧ ಜನ ಇವರು. ಮುತ್ತನ್ನು ನಿಮ್ಮ ತಂಗಿ ಜೋಡಿ ಮದ್ವೆ ಮಾಡ್ಸಕತ್ತಿಲ್ಲ, ಮಾಡ್ಸ. ಆದ್ರ ಮುತ್ತು ಯಾಕ ನಮ್ಮನೆ ವಿಚಾರಕ್ಕೆ ಕೈ ಹಾಕಾಕತ್ತಾನ? ಯಾವ ವಿಚಾರ ಏನೋ ಗೊತ್ತಿಲ್ರಿ, ಏನು ಮಾಡ್ಯಾನ ಅಂತ ಹೇಳಿದ್ರೆ ನಾವು ತಿಳ್ಕೊಬೋದಲ್ಲ. ನನ್ನ ತಂಗಿ ಮದ್ವಿ ನನ್ನ ಮೈದಿನ ಜೋಡಿ ಮಾಡ್ಬೇಕಂತೇಳಿ ಅನ್ಕೊಳಕತ್ತೀನಿ, ಆದ್ರ ನನ್ನ ಮೈದಿನ ಬಗ್ಗೆ ಯಾಕೆ ಕೆಟ್ಟದ್ದು ಹೇಳಕತ್ತಾನವ? ಕೆಟ್ಟದ್ದೇಳನ ಒಳ್ಳೇದೇಳನ ಅದು ನನಗೆ ಗೊತ್ತಿಲ್ರಿ. ಆದ್ರೆ ನಿಮ್ಮ ಮನೆ ಕೆಲ್ಸಕ್ಕೆ ಬರಲಾದಂಗ ನಾನು ನೋಡ್ಕೋತೀನಿ ರೀ. ಅವ್ನ ಕೆಲಸ ಬಿಡಿಸಿ ನೀ ಬಂದ್ ಮಾಡ್ತಿ ನಮ್ಮ ಮನೆ ಕೆಲಸನ?
ನೋಡಣ್ಣ ಅವ್ರ ಸ್ವಾರ್ಥಕ್ಕೋಸ್ಕರ ನಮ್ಮನ್ನೆಲ್ಲ ಹೆಂಗೆ ಬೆಳೆಸ್ಕೊಳತ್ತಾರ. ನಿಮ್ಮ ಬಗ್ಗೆ ಕೆಟ್ಟದನ್ನ ಥರ ಅಂತೀರಲ್ಲ. ನಿಮ್ಮ ಮನೆ ಕೆಲಸ ಬಿಟ್ರಲ್ಲ ಎಲ್ಲ ಸುದ್ದಾಗೋದು. ಹಾಂ ಹಂಗ ಮಾಡು. ನನ್ನ ತಂಗಿ ಮದ್ವೆ ನನ್ನ ಮೈದಿನ ಜೋಡಿ ಆಗೋವರೆಗೂ ಅವ ಕೆಲಸ ಬಿಟ್ಟರು ನನಗೇನು ಚಿಂತಿಲ್ಲ. ಅವ್ರ ಮದುವೆ ಆದಮೇಲೆ ಕೆಲ್ಸಕ್ಕೆ ಬರ್ತಾನಂತ ಅನ್ಕೋಬೇಡ್ರಿ, ಯಾಕಂದ್ರೆ ಮುಂದೆ ನಮ್ಮ ಮದ್ವೆನೂ ಆಗೋದೈತ್ರಿ. ಶಾಣೆಗೇನೋ ಅದಾಳ, ಆದ್ರ ಯಾರಿಗೆ ಹೆಂಗೆ ಮಾತಾಡ್ಬೇಕಂತೇಳಿ ತಿಳ್ಕೊಳ ಕೇಳ. ಸಣ್ಣಕ್ಕೆ ಅದಾಳ, ತಿಳಿಸಿ ಹೇಳ್ತೀನಿ. ಬರ್ರಿ ಕೂತ್ಕೋ ಬರ್ರಿ. ನಿಮ್ಮಂತರ ಮನ್ಯಾಗ ನಾ ಕೂತ್ಕೊಳ್ಳು. ಹೌದಪ್ಪ, ನೀ ಮದುವೆ ಆಗೋ ಹುಡುಗಿಗೆ ಅಂದಿನ ನೋಡು, ಭಾಳ ಕೀಳಾಗಿ ಮಾತಾಡೀನಿ. ಏನು ಮಾಡ್ಕೊಳಮ್ಮ? ಒಂದು ಹೆಣ್ಮಗಳಿಗೆ ಮಾತಾಡೋದು ತಪ್ಪು ಅನ್ಸೋದಿಲ್ರಿ? ಏ ನೀ ನಮ್ಮ ಮನ್ಯಾಗ ದುಡಿಯವ, ತಪ್ಪಪ್ಪ ನನ್ನ ಮುಂದೆ ಮಾತಾಡ್ತೇನ? ನಿಮ್ಮ ಮನ್ಯಾಗ ದುಡಿತೀನಿ ಅಂದ್ರೆ ನನಗೆ ಎರಡು ಹೊಡೀರಿ, ಹೊಡ್ಸ್ಕೋತೀನಿ. ಆದ್ರೆ ನಮ್ಮ ನಂಬಿ ಇರೋ ಹೆಣ್ಮಕ್ಳಿಗೆ ಅನ್ನೋದು ತಪ್ಪು ಆಕೈತ್ರಿ. ದೊಡ್ಡೋರು ನೀವು ನಮಗೆ ತಿಳಿಸಿ ಬುದ್ಧಿ ಹೇಳ್ಬೇಕು, ನಾವು ನಿಮಗೆ ತಿಳಿಸಿ ಬುದ್ಧಿ ಹೇಳಂಗಾತಲ್ರಿ. ನಿಮ್ಮನ್ನಾರ ಹಂಗೆ ಇದ್ದಿಲ್ಲ ತೋರಿ. ನಿಮ್ಮನ್ನ ದೇವ್ರಂಥ ಮನುಷ್ಯ, ದೇವ್ರಂಥ ಮನುಷ್ಯ. ನಮ್ಮಣ್ಣ ದೇವ್ರ ಅಂತ ಹೇಳಿ ಅವನ ದೇವ್ರ ಹತ್ರ ಕಳಿಸಿದ್ರಿ ನೀವು. ನಾವೇನಾರ ಹಂಗೆ ದೇವ್ರಗತ್ಲೆ ಕಂಡೀವಿ ಅಂದ್ರೆ ನೀವು ನಮ್ಮನ್ನು ಅಲ್ಲೇ ಕಳಿಸ್ತೀರಿ. ಅದಕ್ಕೆ ನಿಮ್ಮ ಕಣ್ಣಾಗ ದೇವ್ರಾಗಿಲ್ಲ, ನಾವು ಮೃಗ ಆಗಿ ಕಾಣಕತ್ತೀವಿ. ಒಳ್ಳೆಯವ್ರು ಅಂತ ನಿಮ್ಮ ಬಗ್ಗೆ ನೀವೇ ಹೇಳ್ಕೊಂಡ್ರು ಊರವ್ರು ಕೇಳಬೇಕಲ್ಲ, ಕೆಟ್ಟವ್ರು ಅಂತ ನಿಮ್ಮ ಬಗ್ಗೆ ನೀವೇ ಹೇಳ್ಕೊಂಡ್ರು ಊರವ್ರು ಕೇಳಬೇಕಲ್ಲ. ಯಾರು ಹೆಂಗೆ ಅದಾರತ್ತ ಊರಾಗ ಗೊತ್ತಿರ್ತೈತಿ, ನಿಮ್ಮನ್ನ ದುಡಿಯೋರು ಗೊತ್ತಿರ್ತೈತಿ. ಆದರೂ ದೊಡ್ಡ ಗೌಡ್ರ ಸಾವ ನಿಗೂಡಾಗೈತಿ. ಆ ಸಾವಿನ ಸಲುವಾಗಿ ನಾವು ನಿಮ್ಮ ಮನ್ಯಾಗ ನೀವು ಹೇಳ್ದಂಗೆ ಕೇಳ್ಕೊತೀವಿ, ನಾ ದುಡಿಯಾಕತ್ತೀವಿ. ನಮಗೊಂದು ಮಾತು ಕೈ ಮಾಡಿ ಚಂದ ದಗ್ದ ಹೇಳ್ರಿ ಮಾಡ್ತೀವಿ. ಆದರೆ ಇನ್ನೊಮ್ಮೆ ನಮ್ಮ ಮನೆ ತಕ ನಮ್ಮದವ್ರಿಗೆ ಒಂದು ಮಾತು ಅನ್ಬೇಡ್ರಿ. ಅನ್ನೋದು ಆಡೋದು ಇರೋದು ಏನು? ನಮ್ಮ ಅಣ್ಣನ ಸಾವ ನಿಗೂಢ ಆಯ್ತು ಅಂದಿಲ್ಲ? ಯಾರು ಕೊಂದಾರ? ಯಾರು ಕೊಂದರತ್ತ ಬಯದಿಂದ ಕೇಳಕತ್ತೀರೋ, ಏನು ಅಣ್ಣನ ಮ್ಯಾಗಿನ ಪ್ರೀತಿಯಿಂದ ಕೇಳಕತ್ತೀರೋ? ಸಾಯೋರ ಸತ್ತು ಹೋಗ್ಯಾರ, ಯಾಕೆ ಅದನ್ನು ಮಾತಾಡೋದು? ಅವ್ರ ಹೆಸರು ಉಳಿಸಿ. ಮದುವೆ ಮಾಡ್ಕೊಳೋದಿಲ್ಲ, ಆಯ್ತು ಮಾಡ್ಕೋ. ಯಾಕೆ ನೀನು ಇನ್ನೇಮನ್ನ ಕಣ್ಣೆತ್ತಿ ನೋಡೋದಿಲ್ಲ. ಏನು ವೈನಿ, ನಿನ್ನ ಜೊತೆ ಕೈ ಜೋಡಿಸಿದ್ರೆ ನನಗೆ ಒಳ್ಳೇದಾಕೈತೆ ಅಂತೇಳಿ ನಿನ್ನ ಜೊತೆ ಕೈ ಜೋಡಿಸಿನಿ. ಅದು ಒಡ ಹುಟ್ಟಿದ ಅಣ್ಣನ ಬಿಟ್ಟ. ನನ್ನ ತಂಗಿ ಜೋಡಿ ಮದುವೆ ಮಾಡಿಸ್ಬೇಕಂತಂದು ಅದಕ್ಕೆ ಪ್ರಯತ್ನ ಪಡಕತ್ತಿನ್ಲ, ಮತ್ತೇನು ಮಾಡ್ಬೇಕು? ನೀ ಎಷ್ಟು ನನ್ನ ಅಕ್ಕಿ ಜೋಡಿ ಮದುವೆ ಮಾಡಿಸ್ಬೇಕಂತ ಪ್ರಯತ್ನ ಪಡಕತ್ತೀಯೋ, ಆ ಮನೆ ಕೆಲಸ ಮಾಡೋ ಮುತ್ತ ಅಷ್ಟ ಅದನ್ನ ಹಾಳು ಮಾಡಕತ್ತಾನ. ನಿಮ್ಮ ಮನೆಗೆ ಒಂದು ಗತಿ ಕಾಣಿಸ್ತಂಗ ಮುತ್ತಗೊಂದು ಗತಿ ಕಾಣಿಸ್ತೇನೆ. ಯಾಕೆ ವೈನಿ, ನೆದರ ನನ್ನ ಕಡೆ ಬರಾಕತ್ತೈತಲ್ಲ? ಅಣ್ಣನ ಸಾವಿಗೆ ನೀನು ಕೈ ಜೋಡಿಸಿ, ಅದು ನೆನಪಿರಲಿ. ಅಡ್ಡಾದವ್ರನ್ನ ಅಡ್ಡಟ್ಟು ಸೀಳಿದ್ರಣ ನಮಗೆ ಮುಂದೆ ಹೋಗಕ್ಕೆ ದಾರಕೈತಿ. ಅಣ್ಣನ ಮುಗಿಸಿದ್ದು ಒಂದ ವಿಚಾರ, ಆಸ್ತಿ ಅಲ್ಲ ಬಡವ್ರಿಗೆ ಹಂಚ್ತಾನೆ ಅನ್ನೋದು. ಈ ಒಂದ ವಿಚಾರ, ಅದು ನಿನ್ನ ತಂಗಿನ ಮದುವೆ ಆಗ್ಬೇಕನ್ನೋದು. ಏನು ಮಾಡ್ತೀವೋ ಗೊತ್ತಿಲ್ಲ. ಆಕಿನ ಒಟ್ಟು ನಾ ಮದುವೆ ಆಗವಣ. ಅಕ್ಕಿನ ನೀ ಮದುವೆ ಆಗ್ಬೇಕಂತಂದ್ರೆ ಮುತ್ತನ್ನ ದೂರ ಮಾಡು. ಇಲ್ಲಂದ್ರ ಮುತ್ತುಗೆ ಯಾರು ಬೇಕಾದವ್ರು ಅದ್ರಲ್ಲ ಅವ್ರು ನೀ ಕೆನಕ. ಮುತ್ತುಗೆ ಬೇಕಾದವ್ರು ಯಾರು? ಹೆಚ್ಚಿಗೆ ಏನು ಮಾತಾಡೋದಿಲ್ಲ ವೈನಿ, ನನ್ನ ಮದುವೆ ಹಾಕೊಳ್ಳಿಲ್ಲ ಅಷ್ಟೇ ಹೇಳೋದು. ನಿನ್ನ ಮದುವೆ ಆಗ್ಲಾರ ಮತ್ತಾರ ಮದುವೆ ಹಾಕೊಳಕ್ಕೆ? ನಾನು ಹೊಡ ಹುಟ್ಟಿದ ಅಕ್ಕರ ಅಕ್ಕ ಏನ್ ನೀನು? ನನ್ನ ಜೀವನಾನ ಹಾಳು ಮಾಡಕ್ ನಿಂತಿಯಲ್ಲ, ನಾಚಿಕೆ ಬರಲ್ಲ ನಿನಗೆ? ನನಗೆ ಯಾರು ಎದುರು ಮಾತಾಡಿಲ್ಲ, ಎದುರು ಮಾತಾಡಕ್ ಹೋಗ್ಬೇಡ. ನಿನ್ ಮನಸ್ಸೊಳಗೆ ಏನ್ ವಿಚಾರ ಐತೆ ನನಗೆ ಗೊತ್ತಿಲ್ಲ, ಆದ್ರೆ ಇವನಂತೂ ಮದ್ವೆ ಆಗಲ್ಲ ಅಂದ್ರ ಆಗಲ್ಲ. ಏನ ಇರ್ಲಿ ಇಲ್ಲ ಅಂತ ಸುಮ್ ಬಿಟ್ಟಂಗೆಲ್ಲ ಬಾಳ ನಡ್ಸ್ಯಾಳ. ನಿನ್ನ ಕೊಂದಾದ್ರೂ ಪರವಾಗಿಲ್ಲ, ಇವನ ಕೈಲಿ ತಾಳೆ ಕಟ್ಟಿಸ್ತೀನಿ. ಸಾಯೋ ದಿನ ಬಂದ್ರೆ ಖುಷಿಯಾಗಿ ಸಾಯ್ತೀನಿ, ಆದ್ರೆ ಇವನು ಎಂತೆ ಆಗಿ ನಾನು ಬದುಕಲ್ಲ. ವೈನಿ, ನನ್ನ ತಲೆ ಹಾಪ್ ಮಾಡಬೇಡ ಹೇಳ. ನನಗೆ ಸಿಟ್ಟು ಬತ್ತಂದ್ರೆ ಅಣ್ಣನ ಬಿಟ್ಟಿಲ್ಲ, ಇನ್ನು ಈಕ್ಯಾವ ಲೆಕ್ಕ? ಅಂದ್ರೆ ದೊಡ್ಡ ಮಾವರ್ ತಾವ ಸಾವು ಬಂದು ಸತ್ತಿಲ್ಲ, ನೀವೇ ಕೊಂದಿರಿ? ಇಷ್ಟಕ್ಕ ಬಿಡಲ್ಲ ಇದನ್ನ. 3 ಮಂದಿಗೆಲ್ಲ ಹೇಳಿ ನಿಮ್ನ ಓದ್ ಹೊರಗಾಗ್ತೀನಿ. ನೀ ಇಷ್ಟೆಲ್ಲ ಮಾಡೋದಕ್ಕ ನಿನ್ನ ಯಾರು ಬಿಡ್ತಾರ? ಆನಂದ, ಆಕಿ ನನ್ನ ತಂಗಿದಾಳ, ಕೈ ಬಿಡು. ಒಡ ಹುಟ್ಟಿದ ಅಣ್ಣನ ಬಿಟ್ಟಿಲ್ಲ, ಇನ್ನು ಈಕ್ಯಾವ ಲೆಕ್ಕ? ವಿಷದ ಅವನ ಪ್ರೀತಿಯಿಂದ ಸಾಕಿ ಅಕ್ಕ ನಿನ್ನಿಂದ ನನಗೂ ಕಚ್ಚಾಗ್ತದ. ಆನಂದ, ನಿನ್ನ ಸಿಟ್ಟಿಗ ನಮಗ ಆಪತ್ ಬರಂಗ್ ಕಾಣಕತ್ತೈತಿ. ನೀನ್ ಸುಮ್ ಕುಂದ್ರು. ನಾ ಬಾಯಿ ಮುಚ್ಕೊಂಡು ಸುಮ್ಮ ಕುಂದಿರ್ಬೇಕಂದ್ರೆ ಅಣ್ಣನ ಆಸ್ತಿ ಅಲ್ಲ ನನ್ನಂತೆ ಆಗ್ಬೇಕ. ಅದಕ್ಕೆ ನೀ ಸಹಿ ಮಾಡ್ಬೇಕ.
ಇನ್ನೊಂದು ಈಕಿ ನನ್ನ ಮದುವೆ ಆಗ್ಬೇಕು, ಅದಕ್ಕೆ ನೀ ಹೂ ಅನ್ನಿಸ್ಬೇಕು. ನಾ ಮಾಡಿದ ತಪ್ಪಿದು ನನ್ನ ಜೀವ ಬಿಡ್ತೀನಿ, ಆದ್ರ ನನ್ನ ತಂಗಿನ ನಿನ್ನ ಕೊಟ್ಟು ಮದುವೆ ಮಾಡ್ಸಂಗಿಲ್ಲ. ನಿನ್ನ ಮಾತು ಕೇಳಿ ಒಡ ಹುಟ್ಟಿದ ಅಣ್ಣನ ಕೊಂದಿನಿ, ಈಗ ನನಗ ತಿರುಗಿ ಬಿದ್ಯಾ? ಚಲೋ ಹೊತ್ತಿಗೆ ಬಂದೆಪ್ಪ, ಇಲ್ಲಂದ್ರಿ ಬಾ ನಾನು ಕೊಂದ ಬಿಡ್ತಿದ್ದ. ನೀವು ಮಾಡಿದ ಪಾಪ ನಿಮ್ಮನ್ನ ಬೆನ್ನ ಹತ್ತಿ ಕಾಡಾಕತ್ತಿಲ್ರಿ. ಗೌಡ್ರು ಊರಿಗೆ ಬೇಕಾದವ್ರಿದ್ರು, ಅಂಥವ್ರ ಜೀವನನ ಮಣ್ಣು ಕೊಟ್ರಿ. ಎದ್ರ ಸಲುವಾಗಿ? ಆಸ್ತಿ ಸಲುವಾಗಿಲ್ಲ. ನಮ್ಮಂಥವ್ರನ್ನ ಮನೆ ಮಕ್ಕಳಾಗಿ ನೋಡ್ಕೊಂಡ್ರಿ ಅವರು. ನಿಮಗೇನು ಕಮ್ಮಿ ಮಾಡಿದ್ರು ಅಂತ ದಗ್ದ ಮಾಡಿದಿರಿ. ನಿಮ್ಮ ಬುದ್ಧಿ ನೀವು ಪಾಠ ಕಲಿಸೋದು. ನಾ ಇಲ್ಲಿ ಬಂದಿದ್ದು ಇನ್ನು ಮುಂದೆ ನಾನು ನಿಮ್ಮ ಮನೆ ಕೆಲ್ಸಕ್ಕೆ ಬರ್ದಿಲ್ಲ, ನಾನು ಹೆಂಡತಿ ನಾನು ನಕ್ಕೋತ ಬಾಳೆ ಮಾಡ್ದೆ ಅಂತ ಹೇಳಕ್ಕೆ ಬಂದಿದ್ದೆ. ಆದ್ರೆ ನಿಮ್ದು ಇನ್ನೊಂದು ಬಂದು ತಿಳ್ದಂಗೆ ಆತಲ್ಲ. ಯಾರ್ಯಾರಿಗೆ ಮೋಸ ಮಾಡೀನಿ, ಯಾರ್ಯಾರ್ದೆಲ್ಲ ಆಸ್ತಿ ತಗೊಂಡಿಲ್ಲ ಅದೆಲ್ಲ ನಮಗೆ ಗೊತ್ತೈತಿ. ಅವ್ರದ್ದೆಲ್ಲ ಅವ್ರಿಗೆ ಆಸ್ತಿ ಕೊಟ್ಬಿಡ್ತೀನಿ. ನೀವು ಚಂದಂಗ ನಕ್ಕೊಂತ ಬದುಕ್ಬೇಡ್ರಿ. ವೈನಿ ತಪ್ಪು ಮಾಡಕತ್ತಿ. ಗಂಡನ ದಾರಿಲಿ ಬದುಕಿದ್ಲಿ ಅಂತಂದ್ರ ಇಡೀ ಊರ್ ಕೋರೆ ದೇವ್ರಂತ ಪೂಜಿಸ್ತಿತ್ತು. ನಿನ್ನಂತ ಚಂಡಾಳ ಮಾತು ಕೇಳಿ ಹಾಳಾದೆ ನಾನು. ಅಕ್ಕ ನಾವು ಇಲ್ಲಿ ಇದ್ವಿ ಅಂದ್ರೆ ಈ ಚಂಡಾಲ್ ನೀನು ಕೊಂದೇ ಬಿಡ್ತಾನ. ನಮ್ಗೆ ಯಾವ ಆಸ್ತಿನೂ ಬೇಡಕ್ಕ, ನಮ್ಮ ಊರಿಗೆ ಹೋಗೋ ನಡಿ. ಈ ಊರು ಬಿಟ್ಟು ಅವ್ರನ್ನ ಏನಾರ ಕರ್ಕೊಂಡು ಹೋದ್ರಿ ಅಂದ್ರೆ ಈ ಮನಿನ ಹಾಳು ಬಿದ್ದು ಹೋಗ್ತೈತಿ. ಈ ಮನೆ ನಂಬಿ ಸಾವಿರಾರು ಮಂದಿ ಬದುಕಾಕತ್ತಾರ. ಅದೇನೋ ಹೆಚ್ಚು ಕಮ್ಮಿ ಆದರೂ ಈ ಮನೆ ಅನ್ನ ಉಂಡೋರು ನಾವಿರ್ತೀವಿ, ಅವ್ರು ಇದೇ ಮನೆಯಾಗಿರಲ್ರಿ. ಗೌಡ್ರ ಹೆಸರು ಉಳಿಬೇಕಂದ್ರೆ ಅವ್ರು ಇಲ್ಲೇ ಇರ್ಬೇಕು. ನಮ್ಮ ಅಣ್ಣನ ಹೆಸರು ಉಳ್ಸಕ ನಾ ಅದೀನಿ. ಇಚ್ಛಾವಕ್ಕಿ ಅನ್ನನ ಹೆಂಡತಿ ಅಂದ್ರೆ ತಾಯಿ ಸಮ ಅಂತಾರೆ. ಅಂಥದ್ರಾಗ ನಮ್ಮಂಥವ್ರಿಗೆಲ್ಲ ಅನ್ನ ಹಾಕಿದ್ರು ದೇವ್ರ ರೂಪದಾಗದಾರ. ಆಕಿ ಈಕಿ ಅಂತ ಮಾತಾಡಿದ್ರೆ ಆಳುಗಳ ನಿನ್ನ ಎದಿ ಮ್ಯಾಗಿನ ಹಂಗೆ ಹಿಡಿದು ಹೊರಗೆ ನುಗ್ಗಿಸ್ಬೇಕಾಗಿತ್ತು. ತಿಳ್ಕೊಂಡು ಬದುಕ್ತಿದ್ರೆ ಬದುಕ, ಇಲ್ಲ ಅಂದ್ರೆ ಮನೆ ಬಿಟ್ಟು ಜಾಗ ಖಾಲಿ ಮಾಡ. ಇನ್ನು ಮುಂದೆ ನಮ್ದೈತೆ ಮಾತು. ಮುತ್ತು, ಇಷ್ಟು ದಿನ ನಮ್ಮ ಮನೆಗೆ ಯಾರ್ಯಾರೆಲ್ಲ ದುಡ್ದಾರಲ್ಲ ಅವ್ರಿಗೆಲ್ಲ ಬರಕ್ಕೆ ಹೇಳು. ಯಾಕ್ರಿ? ಅವ್ರಿಗೆ ಋಣ ತೀರಿಸ್ತೀನಿ. ಆಯ್ತು ರೀ, ಕರ್ಕೊಂಬರ್ತೀನಿ. ನೀವು ನಮ್ಮ ಮ್ಯಾಗ ಸಿಟ್ಟಿರ್ಬೋದು, ಯಾರೊಬ್ಬರು ನಿಮ್ಮ ಮ್ಯಾಗ ಸಿಟ್ಟಿಲ್ಲ. ಇದು ರೀ ನಿಮಗೆ ಹೇಳಾರ ಅವಸರದಾಗ ಈಗಿನ ಮದುವೆ ಆಗೀನಿ. ನಿಮ್ಮ ಆಶೀರ್ವಾದ ನಮಗೆ ಇರಲಿ. ಒಳ್ಳೆ ಹುಡುಗ ನಮ್ಮ ಮದುವೆ ಆಗ್ಯವ, 100 ಕಾಸು ಸುಖವಾಗಿರು, ಮುತ್ತೈದಾಗಬಾರ್ದು. ಬ್ಯಾಡ್ರಿ ಬ್ಯಾಡ್ರಿ. ತಗೋ. ವೈನಿ ಕಂಡವ್ರಿಗೆಲ್ಲ ಹಂಚಾಕತ್ತಂದ್ರೆ ಅವ್ರಿಗೆ ಅದ ರುಚಿ ಬೀಳ್ತೈತಿ. ನಿನ್ನಂತ ನಂಬಿ ಬದುಕೋದಕ್ಕಿಂತ ಇಂಥವ್ನ ನಂಬಿ ಬದುಕಿದ್ರ ನಾಳೆ ಸತ್ತಾಗ ಹೆಗಲರ ಕೊಡ್ತಾರ. ಅಂಥ ವಜ್ಜಿ ಮಾತು ಯಾಕೆ ಮಾತಾಡ್ತೀರಿ? ಮನುಷ್ಯ ಅಂದ ಬಳಕ ಒಬ್ರಿಗೊಬ್ರು ಆಗಬೇಕಲ್ಲ. ನಾವೇನು ಬರ್ತೀವಿ ಬಾ. ಇಲ್ಲೇ ಏನರ ಬಿಟ್ಟು ಹೋದ್ನಿ ಅಂದ್ರೆ ಅವ ಯಾರ ಮ್ಯಾಗಾರ ಕೈ ಮಾಡಿ ಜೀವಕ್ಕೆ ಏನರ ಕೂತಂದಿಡ್ತಾನೆ. ಅವರ ನೀವೇನು ತಿಳ್ಕೊಳ್ಳೋ ಅಂದ್ರೆ ನಿಮ್ಮ ಮನೆಗೆ ಆಳು ಮನುಷ್ಯರು ಬರ್ತಕ್ಕ ನಮ್ಮ ಮನ್ಯಾಗ ಇರಾಕಿದ್ರಿ ಬರ್ರಿ. ನಿಮ್ಮ ಕೈ ಮುಗಿತೀನಿ, ಇಲ್ಲ ಅನ್ಬೇಡ್ರಿ, ಕೈ ಮುಗಿತೀನಿ. ಆಳು ಮನುಷ್ಯರ ಮನೆ ಬಾಗಿಲಕ್ಕೆ ಬರೋದಕ್ಕೆ ಮನೆಯಾಗಿರ್ತೀವೋ ಮನೆ ಖಾಲಿ ಮಾಡ್ತೀವೋ ನಿನಗೆ ಬಿಟ್ಟಿದ್ದೆ. ಹೆಣ್ಣ ಹೊಣ್ಣ ಮಣ್ಣ ತಾನಾಗೆ ಒಳೆದು ಬರ್ಬೇಕು. ವೈನಿ ಮಾತು ಕೇಳಿ ನನ್ನ ಜೀವನನ ಹಾಳು ಮಾಡ್ಕೊನಿ. ನಾ ಏನಾರ ಇಲ್ಲೇ ಊರಾಗಿದ್ನಿ ಅಂದ್ರೆ ನನ್ನ ಹುಗಿನ ಉಂಟಾರ. ಸುಮ್ಮ ಊರು ಬಿಡೋದು ಚಲೋ.